ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಪ್ರಿಯಾಂಕ ಖರ್ಗೆ ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಅವರು ಹೇಳ್ತಾ ಇದ್ದಾರೆ, ಹೌದು ಎಲ್ಲರೂ ಅವ್ರ ತಪ್ಪನ್ನು ಒಪ್ಕೊಂಡಿದ್ದಾರೆ, ಸರ್ಕಾರ ದುರಂತದ ಲೋಪವನ್ನು ಒಪ್ಕೊಂಡಿದೆ, ಎಲ್ಲರೂ ಸಾಮೂಹಿಕ ಜವಾಬ್ದಾರಿಯನ್ನು ತಗೋಬೇಕಾಗಿತ್ತು, ನಾವು ನಮ್ಮ ಜವಾಬ್ದಾರಿಯಿಂದ ಜಾರ್ಕೊಂಡಿಲ್ಲ, ಭದ್ರತೆ ವಿಚಾರದಲ್ಲಿ ಭಿನ್ನಾಭಿಪ್ರಾಯಗಳಿರಬಹುದು, ಸಂಬಂಧಿತ ಅಧಿಕಾರಿಗಳ ಮೇಲೆ ಕ್ರಮ ಆಗಿದೆ ಅಂತ ಇವರು ಇಂಡೈರೆಕ್ಟ್ಲಿ ಸರ್ಕಾರದ ನಡೆ ಸರಿ ಇದೆ ಅಂದಂಗೆ ಹೇಳ್ದಂಗೆ ಕಾಣಿಸ್ತಾ ಇದೆ. ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಸ್ಟೇಟ್ಮೆಂಟು ಬೇರೆ ಎಲ್ಲೋ ಉತ್ತರಾಖಂಡ್ ಉತ್ತರ ಪ್ರದೇಶದಲ್ಲಾದರೆ ಹಿಂಗೇ ಮಾಡಬೇಕು ಇದು ಮಾಡಿದ ಸರಿನೇ ಇಲ್ಲ, ಅವರೆಲ್ಲರೂ ರಾಜೀನಾಮೆ ಕೊಡಬೇಕು ಅಂತ ಹೇಳೋ ಪ್ರಿಯಾಂಕ್ ಖರ್ಗೆ ಅವರು ಈಗಿನ ಸರ್ಕಾರ ಮಾಡಿದ ನಡೆ ಸರಿ ಇದೆ ಅಂತಿದ್ದಾರೆ. ಇದನ್ನೇ ಅಲ್ವಾ ಹಿಪೋಕ್ರಸಿ ಅನ್ನೋದು. ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಿನಕ್ಕೊಂದು ಹೊಸ ಮಾಹಿತಿಗಳು ಬರ್ತಾ ಇದೆ. ಈಗ ಪೊಲೀಸರು ಮೊದಲೇ ಪತ್ರ ಬರೆದಿದ್ರು, ನಮಗೆ ಇಲ್ಲಿ ರಕ್ಷಣೆ ಕೊಡೋಕೆ ಆಗಲ್ಲ ಅನ್ನುವಂಥದ್ದು ಪತ್ರ ಕೂಡ ಬಹಿರಂಗ ಆಗಿದೆ. ಈ ಬಗ್ಗೆ ಮಾತಾಡಲಿಕ್ಕೆ ಸಚಿವರಾಗಿದ್ದ ಪ್ರಿಯಾಂಕ್ ಖರ್ಗೆ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಮೊದಲನೇದಾಗಿ ಸರ್ಕಾರ ಪೊಲೀಸರು ತಪ್ಪು ಅಂತ ಪೊಲೀಸರು ತಲೆದಂಡವನ್ನು ಮಾಡಿತ್ತು. ಈಗ ಸ್ವತಃ ಪೊಲೀಸರುಗಳೇ ಬರೆದಿದ್ರು ಪತ್ರವನ್ನು ಅನ್ನುವಂಥ ಪತ್ರ ಕೂಡ ಬಹಿರಂಗ ಆಗಿದೆ. ಸರ್ಕಾರ ಒಂದು ರೀತಿಯ ಮುಖಭಂಗ ತಪ್ಪಿಸಿಕೊಳ್ಳೋ ಪ್ರಯತ್ನ ಮಾಡ್ತಾ ಅಂತ ನೋಡಿ, ಡೇ ಒನ್ನಿಂದ ನಮ್ಮ ಸರ್ಕಾರ ಲೋಪಗಳನ್ನು ಒಪ್ಕೊಂಡಿದೆ. ನಾವು ಯಾವುದೇ ಬೇರೆ ಇಲಾಖೆ ಮೇಲೆ, ವ್ಯಕ್ತಿಗಳ ಮೇಲೆ ಎಲ್ಲೂ ಕೂಡ ನಾವು ಮಾನ್ಯ ಮುಖ್ಯಮಂತ್ರಿಗಳಿರ್ಬೋದು, ಉಪಮುಖ್ಯಮಂತ್ರಿಗಳಿರ್ಬೋದು, ಗೃಹ ಸಚಿವರಿರ್ಬೋದು ಹೇಳಿಲ್ಲ. ಈ ಇನ್ಸಿಡೆಂಟ್ ಆದ ತಕ್ಷಣವೇ ಮಾನ್ಯ ಮುಖ್ಯಮಂತ್ರಿಗಳು ಬಹಿರಂಗವಾಗಿ ಒಂದು ಪತ್ರಿಕಾಗೋಷ್ಠಿ ಮಾಡಿದ್ದಾರೆ. ಏನೇನಾಗಿರ್ಬೋದು ಅಂತ ವಿಶ್ಲೇಷಣೆ ಮಾಡಿದ್ದಾರೆ. ಯಾರಿಗೆ ಎಲ್ಲಿ ಏನು ಅಡ್ಮಿಟ್ ಮಾಡಿದ್ದಾರೆ, ಎಷ್ಟು ಜನ ಸಾವನ್ನಪ್ಪಿದ್ದಾರೆ ಅದೆಲ್ಲನೂ ಕೂಡ ಬಹಿರಂಗವಾಗಿ ಮಾಡಿದ್ದಾರೆ. ಇಮಿಡಿಯೇಟಾಗಿ ಮ್ಯಾಜಿಸ್ಟ್ರೇಟ್ ಎನ್ಕ್ವೈರಿ ಕೂಡಿಸೋದಿರ್ಬೋದು, ಸಂಬಂಧಪಟ್ಟಂಥ ಜ್ಯೂರಿಸ್ಡಿಕ್ಷನಲ್ ಆಫೀಸರ್ಸಿಗೆ ಸಸ್ಪೆಂಡ್ ಮಾಡೋದಿರ್ಬೋದು, ಅಥವಾ ಏನು ಯಾರು ಇದ್ರ ಬಗ್ಗೆ ಹೆಚ್ಚು ಗೊತ್ತಿರಲಾರ್ದಂಗೆ ಇದ್ರು ಅಂದ್ಬಿಟ್ಟು ಕೂಡ ಅದೆಲ್ಲ ಆ್ಯಕ್ಷನ್ ಆಗಿದೆ ಈಗ. ಆದರೆ ಇವತ್ತಿನ ಪತ್ರ ಯಾವ್ದು ಬಂದಿದೆ ನನಗೆ ಗೊತ್ತಿಲ್ಲ. ಆದರೆ ನಾವು ಯಾವತ್ತೂ ಕೂಡ ನಾವು ನಮ್ಮ ಜವಾಬ್ದಾರಿಯಿಂದ ಜಾರ್ಕೊಂಡಿಲ್ಲ, ಅಥವಾ ಇದು ನಮ್ಮ ಜವಾಬ್ದಾರಿ ಅಂತ ಕೂಡ ನಾವು ಇಲ್ಲ ಅಂತ ನಾವು ಹೇಳಿಲ್ಲ. ನಾವೆಲ್ಲರೂ ಕೂಡ ಭಾಳ ಸ್ಪಷ್ಟವಾಗಿ ಏನು ಹೇಳ್ತಾ ಇದ್ದೀವಿ, ಎಲ್ಲರೂ KSA ಇರ್ಬೋದು, RCB ಇರ್ಬೋದು, RCB ಫ್ಯಾನ್ಸ್ ಇರ್ಬೋದು, ಡಿಪಾರ್ಟ್ಮೆಂಟ್ ಆಫ್ ಹೋಮ್ ಇರ್ಬೋದು, ಸರ್ಕಾರ ಇರ್ಬೋದು, ಎಲ್ಲರೂ ಕೂಡ ಸೇರಿ ಇನ್ನೂ ಹೆಚ್ಚು ರೀತಿಯಾಗಿ ನಾವು ಕೆಲಸ ಮಾಡ್ಬೋದಾಗಿತ್ತಂತಲೇ ನಾವು ಹೇಳ್ತಾ ಇರೋದು ಹೊರತು ಅವ್ರದ್ದು ಲೋಪ ಇವ್ರದ್ದು ಲೋಪ ಅಂತ ಯಾರೂ ಕೂಡ ಸರ್ಕಾರದವರು ಹೇಳಿಲ್ಲ. ಸರ್, ಮೊದಲನೇದಾಗಿ ಪೊಲೀಸರು ರಕ್ಷಣೆ ವಿಚಾರದಲ್ಲಿ ನಾವು ರಕ್ಷಣೆ ಕೊಡುವಂಥವ್ರು, ನಮಗೆ ಅವರು ಒಂದ್ಸರಿ ಬೇಕು ಅಂದರೆ ಅಥವಾ ಬೇಡ ಅಂದರೆ ಅವ್ರು ತೀರ್ಮಾನ ಮಾಡೋದಕ್ಕೆ ಸರ್ಕಾರ ಬದ್ಧವಾಗಿರಬೇಕು. ಸರ್ಕಾರ ಪ್ರಚಾರದ ಗೀಳಿಗೆ ರೀತಿ ಮಾಡ್ತು ಅನ್ನುವಂಥ ಆರೋಪನ ಮೊದಲಿಂದ ಮಾಡಿದ್ರು ವಿಪಕ್ಷಗಳು. ಈಗ ಸತ್ಯ ಅನ್ಸಲ್ವ ಸರ್ ಈ ಪತ್ರ ನೋಡ್ತೇವೆ? ನೋಡಿ, ಹಲವಾರು ಬಾರಿ ಭದ್ರತೆ ಸಂಬಂಧಪಟ್ಟಾಗ ಭಿನ್ನಾಭಿಪ್ರಾಯಗಳು ಇರ್ಬೋದು. ಈಗ ಉದಾಹರಣೆಗೆ ಯಾವುದೋ ಒಂದು ದೊಡ್ಡ ಮಟ್ಟದಲ್ಲಿ ಊರಿನಲ್ಲಿ ಜಾತ್ರೆ ನಡೀತದೆ ಅಥವಾ ಬೇರೆ ಯಾವುದಾದ್ರೂ ಇನ್ಸಿಡೆಂಟ್ ಆಗ್ತದೆ, ಆವಾಗ ಕೆಲವು ಸಂದರ್ಭದಲ್ಲಿ ಹೇಳಿರ್ತಾರೆ, ಬಟ್ ವಿ ಹ್ಯಾವ್ ಟು ಗೋ ವಿತ್ ಏನೋ ಇದು ಪಬ್ಲಿಕ್ ಸೆಂಟಿಮೆಂಟ್ ಇರ್ತದೆ ಅಥವಾ ಬೇರೆ ರೀತಿಯಾಗಿ ಆಗಲೇ ಜನ ಬಂದುಬಿಟ್ಟಿರ್ತಾರೆ. ಈ ವಿಚಾರದಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ಸಾಮಾಜಿಕ ಜಾಲತಾಣದಲ್ಲಿ ಆಗಲೇ RCB ಅವ್ರು ಹಾಕ್ಕೊಂಡಿದ್ರು, RCB ಫ್ಯಾನ್ಸ್ ಹಾಕ್ಕೊಂಡಿದ್ರು, KSA ಹಾಕ್ಕೊಂಡಿದ್ರು, ಅದು ನಮ್ಮ ಗಮನಕ್ಕೆ ಬಂದಿಲ್ಲ. ಈಗ ಸಾಮಾಜಿಕ ಜಾಲತಾಣದಲ್ಲಿ ಯಾವ ಪೋಸ್ಟ್ ಎಲ್ಲಿ ಹಾಕ್ತಾರೆ, ಯಾರು ಅದನ್ನು ಫಾರ್ವರ್ಡ್ ಮಾಡ್ತಾರೆ, ವಾಟ್ಸಾಪ್ನಲ್ಲಿ ಏನು ಹೋಗುತ್ತೆ, ಇನ್ಸ್ಟಾಗ್ರಾಮ್ನಲ್ಲಿ ಏನು ಹೋಗುತ್ತೆ, ಅದು ಟ್ರ್ಯಾಕ್ ಮಾಡೋದು ಭಾಳ ಕಷ್ಟ, ತಮಗೂ ಗೊತ್ತಿದೆ. ಆಮೇಲೆ ಬೆಳಗ್ಗೆ 11:30-12 ಗಂಟೆಗೆ ಜನಸಾಗರ ಬಂದುಬಿಟ್ಟಿತ್ತು, ತಾವು ನೋಡಿದ್ರಿ, ತಾವು ಕೂಡ ಲೈವ್ ರಿಪೋರ್ಟಿಂಗ್ ಮಾಡ್ತಾಯಿದ್ವಿ. ಸೊ ನಾವು ಎಂದೂ ಕೂಡ ನಾವು ಇದು ಗೃಹ ಇಲಾಖೆಯ ಲೋಪ ಅಥವಾ ಯಾರೋ ವ್ಯಕ್ತಿಗಳ ಲೋಪ ಅಂತ ಹೇಳ್ತೇವೆ. ಸಾಮೂಹಿಕವಾಗಿ ನಾವು ಜವಾಬ್ದಾರಿ ತೊಗೋಬೇಕಾಗುತ್ತೆ ಆ್ಯಸ್ ಅ ಗೌರ್ಮೆಂಟ್. ನಾನು ಹೇಳ್ತಾ ಇದ್ದೀನಲ್ಲ, ವಿ ಆರ್ ರೆಸ್ಪಾನ್ಸಿಬಲ್ ಗೌರ್ಮೆಂಟ್ ಸರ್. ವಿ ಹ್ಯಾವ್ ಟು ಆ್ಯಕ್ಟ್ ಮೆಚ್ಯೂರ್. ಲೋಪ ಆಗಿದೆ, ಅದನ್ನು ಸರಿಪಡಿಸ್ಬೇಕು, ಜನರಿಗೆ ತಿಳಿ ಹೇಳಬೇಕು, ಮುಂದೆ ಹಿಂಗಾಗ್ಲಾರ್ದಂಗೆ ನೋಡ್ಕೋಬೇಕು. ಲೋಪಕ್ಕಿಂತ ದೊಡ್ಡ ತಪ್ಪೇ ಆಗೋಯ್ತಲ್ವ ಸರ್? ಹಾಗಾದರೆ ಪೊಲೀಸರು ಅಷ್ಟೆಲ್ಲ ಹೇಳಿದ ಮೇಲೂ ಕೂಡ ಸರ್ಕಾರ ಆಸಕ್ತಿ ಅಥವಾ ಅಧಿಕಾರಿಗಳು ಯಾರು ಆಸಕ್ತಿ ತೋರಿರುವಂಥದ್ದು? ನೋಡಿ, ಹಿಂದಿನ ದಿನ ಏನಾಗಿದೆ ತಮ್ಗೆ ಗೊತ್ತಿದೆ. ಎಲ್ಲ ಬರೀ ಬೆಂಗಳೂರಿನಲ್ಲಿ ಅಷ್ಟೇ ಅಲ್ಲ, ಕಲಬುರಗಿ ಅಂತ ನಗರದಲ್ಲೂ ಕೂಡ ಬೆಳಗಿನ ಜಾವ 4 ಗಂಟೆ ತನಕ ಸಂಭ್ರಮಾಚರಣೆ ಮಾಡಿದ್ದಾರೆ. ಆಮೇಲೆ RCB ಅವರು ಒಂದಿನ ಬಿಟ್ಟು ಬರ್ಬೋದಾಗಿತ್ತು, ಆದರೆ ಅವ್ರು ಯಾರಿಗೆ ಮಾತಾಡಿದ್ರು, ಏನು ಮಾತಾಡಿದ್ರು, ಇದು ಯಾರಿಗೂ ಗೊತ್ತಿಲ್ಲ. ಈಗ ತನಿಖೆ ಆಗ್ತಾಯಿದೆ, ಆಗಲಿ, ಹೊರಗೆ ಬರಲಿ. ಯಾರೇ ಇದ್ರೂ ಕೂಡ ಅವರಿಗೆ ಕ್ಷಮೆ ಇಲ್ಲ ಅಂತ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿ ಹೇಳಿದ್ದಾರೆ. ಆದರೆ ಇದನ್ನು ನಾವು ಪದೇ ಏನು ಇವ್ರ ಲೋಪ ಇದೆ, ಅವ್ರ ಲೋಪ ಇದೆ ಅಂತಲ್ಲ, ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ ನಾವು ತೊಗೊಂಡಿದ್ದೀವಿ ಸರ್ಕಾರದಿಂದ. ನಾವು ಕರೆಕ್ಟಿವ್ ಮೆಷರ್ಸು ತೊಗೋತೀವಿ. ಅಂದರೆ ತಪ್ಪು ಹೆಜ್ಜೆ ಇಟ್ಟಿರಲಿಲ್ಲ ಪೊಲೀಸರು, ಈಗ ಆದರೂ ಕೂಡ ಅವ್ರ ಮೇಲೆ ತಪ್ಪು ಹೊರಿಸಿ ಸರ್ಕಾರ ಬಲಿಪಶು ಮಾಡ್ತು, ಸುಮ್ಮನೆ ತನ್ನ ಮುಖ ಉಳಿಸ್ಕೊಳ್ಳೋ ಪ್ರಯತ್ನವನ್ನು ಸರ್ಕಾರ ಮಾಡ್ತು. ಈಗ ಬಲಿಪಶು ಅಂತ ಹೇಗೆ ಹೇಳ್ತೀರಾ ಹೇಳಿ? ಈಗ ಅವರು ಸರ್ಕಾರದ ಒಂದು ಅಂಗ ತಾನೆ.
ಈಗ ನೀವು ಪ್ರಶ್ನೆ ಮಾಡ್ತಾ ಇರೋದು ಯಾರಿಗೆ? ಪೊಲೀಸ್ ಅವರಿಗೆ, ಸರ್ಕಾರಕ್ಕೆ ಕರೆಕ್ಟ್, ಎಕ್ಸಾಕ್ಟ್ಲಿ, ಸರ್ಕಾರನೇ ಕೇಳಬೇಕು ತಾವು. ಸರ್ಕಾರನೇ ಉತ್ತರ ಕೊಡ್ತಾ ಇದೆ. ನಾವೆಲ್ಲನೂ ಕೂಡ ಯಾರಿಗ ಬಲಿಪಶು ಮಾಡಬೇಕು ಅಥವಾ ಇನ್ನೂ ಒಂದು 4-5 ಜನಕ್ಕೆ ತೆಗಿಬೇಕು ಅಂತ ಯಾರ್ದು ಇಂಟೆನ್ಷನ್ ಇಲ್ಲ. ಕೋರ್ಟ್ನಲ್ಲಿ ಮ್ಯಾಟರ್ ಇದೆ, ವಿ ವಿಲ್ ಸಿ ವಾಟ್ ಟು ಡೂ. ಬಟ್ ನಾವು ಮೈ ಮೇಲೆ ಎಣ್ಣೆ ಹಚ್ಕೊಂಡು ಇದು ನಮ್ಮ ಜವಾಬ್ದಾರಿ ಅಲ್ಲ ಅಂತ ಕೂಡ ನಾವು ಹೇಳ್ತಾ ಇಲ್ಲ ಅಲ್ಲ. ವಿ ಹ್ಯಾವ್ ಅಗ್ರೀಡ್.